ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಪ ಇರತಕ್ಕಂತ ಸ್ಥಳೀಯವಾಗಿರತಕ್ಕಂತ 3-4 ಜನರು ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಇವಾಗ ಬ್ರೇಕಿಂಗ್ ಇದೆ. ಶಿರಾ ತಾಲೂಕಿನ ಕಳವರಹಳ್ಳಿಯಿಂದ ಕುರುಬರಹಳ್ಳಿಗೆ ಹೋಗ್ತಕ್ಕಂತ ಸುಮಾರು 20 ಅಡಿ ರಸ್ತೆ, ನೂರಾರು ರೈತರಿಗೆ ತಮ್ಮ ಜಮೀನಿಗೆ ಹೋಗಲು ಈ ರಸ್ತೆ ಅವಲಂಬನೆ ಆಗಿರತಕ್ಕಂಥದ್ದು. ಈಗಾಗಲೇ ಕೂಡ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸ್ಥಳೀಯ ರೈತರೇ ಕೂಡ ಮಾಡಿಕೊಳ್ತಾ ಇದ್ದಾರೆ. ಚಂದ್ರಶೇಖರ್ ಮತ್ತು ದೇವರಾಜ್ ಎಂಬುವರು ತೋಟದಲ್ಲಿ ಹೋಗಿರತಕ್ಕಂಥ ರಸ್ತೆ ಇದಾಗಿದ್ದು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಮಗಾರಿಯನ್ನ ಮಾಡಲಿಕ್ಕೆ ಅಡ್ಡಪಡಿಸ್ತಾ ಇದ್ದಾರೆ ಅಂತೇಳಿ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕೂಡ 2023ರಿಂದ ತಹಶೀಲ್ದಾರ್ ಅವರಿಗೆ ರಸ್ತೆ ಸರ್ವೆ ಮಾಡಿಸಿ ಬಿಡಿಸ್ಕೊಡುವಂತೆ ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂತಹದ್ದು. ಸರ್ವೆ ಮಾಡಲು ಬಂದಾಗ ಬಿಟ್ಕೊಡ್ತೇವೆ ಅಂತ ಹೇಳ್ತಾರೆ, ಆದ್ರೆ ಮರುದಿನ ಕಾಮಗಾರಿ ನಡೆಸಬೇಕಾದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಾಟೆಯನ್ನ ಮಾಡ್ತಾರೆ ಅಂತೇಳಿ ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಸ್ಥಳೀಯವಾಗಿರ್ತಕ್ಕಂಥ ಜನಸಾಮಾನ್ಯರು ಶಿರಾ ತಾಲೂಕಿನ ಕಳವರಹಳ್ಳಿಯಿಂದ ಕುರುಬರಹಳ್ಳಿಗೆ ಹೋಗ್ತಕ್ಕಂಥ ಸುಮಾರು 20 ಅಡಿಯ ರಸ್ತೆ ಇದು. ನೂರಾರು ರೈತರಿಗೆ ತಮ್ಮ ಜಮೀನಿಗೆ ಹೋಗ್ತಕ್ಕಂಥ ರಸ್ತೆ ಸಾಕಷ್ಟು ಅನುಕೂಲ ಕೂಡ ಆಗ್ತಾ ಇತ್ತು. ಈಗಾಗಲೇ ಕೂಡ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸ್ಥಳೀಯ ರೈತರೇ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಚಂದ್ರಶೇಖರ್ ಮತ್ತು ದೇವರಾಜ್ ಅನ್ನುವಂತಕ್ಕಂಥವ್ರು ತೋಟದಲ್ಲಿ ಏನೋ ರಸ್ತೆ ಹೋಗಿದೆ ಅಂತ ಎಂಬಂತಹ ಒಂದು ಕಾರಣಕ್ಕೆ ಅಲ್ಲಿ ರಸ್ತೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ಕಾಮಗಾರಿಯನ್ನ ಮಾಡಲಿಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಹೀಗಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಹಿಂದೆ ಕೂಡ ಏನು ತಹಶೀಲ್ದಾರ್ ಅವ್ರಿಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು, ಸರಿಪಡಿಸ್ಕೊಡಿ, ನಮಗೆ ಒಂದು ದಾರಿಯನ್ನ ಮಾಡಿಸ್ಕೊಡಿ ಅಂತ ಹೇಳಿ. ಆದ್ರೆ ಆ ಸಂದರ್ಭದಲ್ಲಿ ಬಂದು ಅಳತೆ ಮಾಡಿ ಹೋದ್ಮೇಲೆ ಸುಮ್ಮನೆ ಇದ್ದಂತಹ ಅವರು ಇನ್ನೇನು ಕಾಮಗಾರಿ ಮಾಡ್ತಾರೆ ಎನ್ನುವಂತಹ ಸಂದರ್ಭದಲ್ಲಿ ಮತ್ತೆ ತಗಾದಿಯನ್ನ ತೆಗೆದಿದ್ದಾರೆ. ರಸ್ತೆ ಸಂಚಾರಕ್ಕೆ ಶತಾಯಗತಾಯ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇದೀಗ ಸ್ಥಳೀಯವಾಗಿ ಓಡಾಡ್ತಕ್ಕಂಥ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಮಾಡಿರೋ ಏನಂತಾರೆ ಅದೇ ಹೇಳಿದ್ನಲ್ ಸರ್, ನೀವೇ ನೋಡಿರಲ್ಲ, ಆ ಕಡೆಗೆ ಐತೆ ಈ ಕಡೆಗೆ ಐತೆ, ನಿನ್ಗೆ ನ್ಯಾಯವಾಗಿ ಅಳಿಯಕ್ ಬರಲ್ಲ ಅಂತ ಹೇಳಿ ಅಳಿಯರ್ ಮೇಲೆನೆ ಡಿಪೆಂಡ್ ಆಗಿ ಹೋಗ್ತಾ ಇದ್ದಾರೆ. ಸರಿ, ಅಳಿಯರ್ ಮೇಲೆನೆ. ಅಳಿಯರ್ ಥರ್ಡ್ ಕ್ಲಾಸ ಅಥವಾ ಸರ್ಕಾರ ಥರ್ಡ್ ಕ್ಲಾಸ ಮಾತಾಡ್ಬೇಕು, ಇಲ್ಲ ಅಂತ ಅಲ್ಲ. ಯಾಕೆ ಗೊತ್ತಾ, ಅಳಿಯರೇ ಥರ್ಡ್ ಕ್ಲಾಸ. ಗತ್ತಾಗಿ ಮಾತಾಡ್ಬೇಕು ಸರ್. ಮಂಜುನಾಥ್ ಸರ್ ಮಾತಾಡಿದ್ರು, ನಾವು ತಪ್ಪಾದ್ ಮಾತಾಡಲ್ಲ, ಗತ್ತಾಗಿ ಮಾತಾಡ್, ನಾನು ಅವ್ರ ಪರಲ್ಲ, ಗತ್ತಾಗಿ ಮಾತಾಡ್ಬಿಟ್ಟು ಮಾಡಿರೋ. ಇವತ್ತು ಹೋಗಿ ಕಡಕಾಗ ಅವ್ರನ್ನ ಹೋಗಿ ಸರ್ವೆ ಮಾಡಿ ಅವ್ರ ಕಂಪ್ಲೀಟ್ ಆಗಿ ಎಲ್ಲಿ ಹೋಗುತ್ತೋ ಅಷ್ಟು ಜಾಗ ಬಿಡಿಸ್ಕೊಟ್ಟು ಬರ್ರಿ ಅಂತ ಕಳಿಸಿದಾರೆ. ಈ ಸರ್ವೆ ಆಫೀಸರ್ ಏನಂತಾರೆ, ಹೇಳಪ್ಪ ಇಲ್ಲಿ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ ಅಲ್ಗೋ ಮಾತಾಡ್ಬಾರ್ದು, ತರ್ಲೆ ಅಂತಾರೆ. ಲೈಸೆನ್ಸ್ ಕೊಡು, ನಾನೇ ಮಾಡಿಸ್ತೀನಿ ಅಂತಾರೆ. ಆಮೇಲೆ ನೀವು ರೋಡ್ ಮಾಡಿ ಸಾಕ್ ಬಂದಿದ್ರೆ ಒಂದು ಲೈಸೆನ್ಸ್ ಕೊಡು ಅಂತಾರೆ. ನನ್ ಲೈಸೆನ್ಸ್ ಇಲ್ಲ ಸರ್ ಅಂತ. ನಾವು ಈಗ ನೋಡಿ ಈತ ಸರ್ಕಾರನೇ ಹೇಳುತ್ತೆ, ರೈತನ ಬೆನ್ನೆಲುಬು ಅಂತ ಸರ್ಕಾರ ಹೇಳುತ್ತೆ. ರೈತರಿಗೆ ಯಾವುದೇ ತರ ಬೆನ್ನು ಇದಿಲ್ಲ, ಆ ಲೆಕ್ಕಾಚಾರನೇ ಬಿಟ್ರೆ ಇನ್ಯಾವ್ದು ಮಾತಾಡಕ್ ಹೋಗಲ್ಲ, ಮಾಡಲ್ಲ ಕೆಲಸ. ನಮ್ಗೆ ಅವ್ರದೊಂದು ಕುಂಟೆ ಜಮೀನ್ ಬೇಡ, ಸರ್ಕಾರಿ ರೋಡ್ ಏನಾನ ಇದ್ರೆ ಕೊಡ್ರಿ, ಇಲ್ದ್ರೆ ಬೇಡವೇ ಬೇಡ ನಮ್ಗೆ ಅಷ್ಟೇ. ನಾವ್ ರೋಡ್ ಕೇಳಕ್ ಹೋದಿವಿ, ಕಡಿತೀವಿ, ಅದ್ ಯಾರ ನನ್ನ ಮಕ್ಳು ಬರ್ತಾರೆ, ಇಲ್ಲಿ ಯಾರು ಬರ್ತಾರೆ ಅಂತಂದ್ರೆ ನಾವು ಏನೋ ಮನೆ ಮಠ ಇದ್ರೆ ಸೈಡ್ ನಾಗ ಕೊಡ್ಲಿ, ನಾವ್ ಅಲ್ಲೂ ರೆಡಿ ಇದೀವಿ ಮಾರ್ಕೊಂಬಕ್ಕೆ. ನಮ್ಗೇನು ಆದಿ ಬೇಕು, ಅವ್ರನ್ನ ಹಾಳು ಮಾಡಿ ನಾವು ಆದಿ ತಗೊಂಡ್ಬೇಕು ಅಂಬದ್ ನಮ್ ಎದೆಯಾಗೂ ಇಲ್ಲ. ಅಷ್ಟೇ ನಮಗೆ ಬೇಕಾಗಿರೋದು. ಯಾರು ಮಾತಾಡ್ತಾರೆ ಸರ್, ನಾವು ಹೇಳ್ತೀವಲ್ಲ, ಇದುವರೆಗೂ ನಾವು ರೋಡ್ ಕಾಂಟ್ರಾಕ್ಟ್ ಆಗಿ ಇವ್ರು ಹೇಳ್ದಂತೆ 5-6 ಜನ ಸೇರ್ಕೊಂಡು ಮಾಡ್ತಾ ಇದೀವಿ. ಒಂದು ವೇಳೆ ಹತ್ತಿ ಗಿಡ 3 ತಿಂಗಳು 6 ತಿಂಗಳು ಬರೋ ಹತ್ತಿ ಗಿಡ ಇದ್ರ ಸಮೇತ ಸೈಡ್ ನಾಗೆ ಬಂದಿದ್ವಿ. ಗೊತ್ತಾ, ಅನುಕೂಲ ಬಿಟ್ಕೊಂಡ್ ಕೊಡ್ಲಿ. ನಾವ್ ಅವ್ರಿಗೆ ಹೇಳಿದೀವಿ, ನೋಡಪ್ಪ ಹತ್ತಿ ಗಿಡ ಮಾಡ್ಕೊಂಡ್ ಕೊಡಪ್ಪ, ಒಂದೇ ಸಾಲ 100ರಿಂದ 150 ಗಿಡ ಇರುತ್ತೆ, ಅಷ್ಟೇ ಬರ್ಲಿ ಹೇಳಿ, ಬೇಡ ಅಂತ ನಾವು ತೊಂದ್ರೆ ಮಾಡಿಲ್ಲ. ಸೈಡ್ ನಾಗೆ ನಾವು ಬಂದಿದೀವಿ, ಅನುಮತಿ ಕೊಟ್ಟಿದ್ವಿ ನಾವು ರೈತರಿಗೆ. ಇದ್ದಿದ್ರಾಗ ನಮ್ಗೊಂದ್ ಸ್ವಲ್ಪ ಅವಕಾಶ ಮಾಡ್ಕೊಂಡ್ ಕೊಡ್ಬೇಕು. ಈಗ ಅವ್ರೇನ್ ಹೇಳೋರು, ಜಿಂಜಪ್ಪನ ದೇವಸ್ಥಾನ ಶಾಸಕರು ಅವರು ಸ್ಟಾರ್ಟಿಂಗ್ ಹೇಳ್ತೀನಿ ಕೇಳಿ. ಹೋದ ವರ್ಷ ನಮ್ಗೆ ಸ್ಕೂಲ್ ಬಿದ್ದಿತ್ತು, ನೋಡಕ್ ಮಾಜೂರು ಬಂದಿದ್ರು. ನಾನು ಒಂದ್ 2-3 ಸಾರಿ ಮನವಿ ಕೊಟ್ಟಿದ್ದೆ, ಅದಾಗಲ್ಲ ರೋಡ್ ಹೇಳ್ತಿಯಲ್ಲ, ಜಾವತ್ತ ನಡಿಯ ಹೋಗೋಣ, ಕೊಡಿ ಹೇಳ್ಕೊ ಜಿಂಜಪ್ಪ ಹುಡುಗರು ರೋಡ್ ಐತಿ ಅಂತ ಹೇಳಿ ನಡಿಯ ನೋಡೋಣ. ಅದು ಸೀದಾ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅವರು ಓನರು ಒಬ್ರು ಹೆಣ್ಮಕ್ಳಿದ್ರು, ಕರೆದ್ರು, ಏನಮ್ಮ ನಕಾಶೆ ರೋಡ್ ಐತಿ ಬಿಡು. ಸರ್ ನಮ್ಗೇನು ಗೊತ್ತಿಲ್ಲ, ನೋಡಮ್ಮ ರೋಡ್ ಐತಿ, ಅವ್ನು ಸುಳ್ಳು ಹೇಳಲ್ಲ. ಈಗ ನೀನ್ ಹೊಲ ದ್ವನಾಗದ ಬೇಡ, ಸೈಡ್ ನ ಮಾಡ್ಕೊಂಡು ಹೋಗು ಅಂತಂದ್ ಹೇಳಿದ್ರು. ಅವ ಅಮ್ಮನು 1 ವರ್ಷ ಸತಾಸ್ತು ನಮ್ಮನ್ನ, 1 ವರ್ಷ ಸತಾಯಿಸಿ ಲಾಸ್ಟಿಗೆ ಅಂತಿಮಕ್ಕಾದಾಗ ಯಾರು ಅರ್ಜಿ ಕೊಟ್ಟು 4 ತಹಶೀಲ್ದಾರ್ ಹೋದ್ರು. ಇವ್ರು 5ನೇರು ತಹಶೀಲ್ದಾರ್. ಇವ್ರು ನಾವು ಅರ್ಜಿ ಕೊಟ್ಟ ಮೇಲೆ 2023ರಾಗಿ ಇವ್ರು ಬಂದಾಗ ಸರ್ವೆ ಬಂದ್ ಮಾಡಿರು. ಆ ಅಮ್ಮ ಒಪ್ಲಿಲ್ಲ, ಇಲ್ಲ ನಾವು ಬಿಡಕ್ಕಾಗಲ್ಲ, ಸೈಡಿಗೆ ಬಿಡ್ತೀವಿ ಅಂತ. ಇಲ್ಲ ನಾನು ಆಕಾಶಕ್ಕೆ ಬಿಡಬೇಕು ಅಂತ ಹಠ ಮಾಡಿದಾಗ ತಹಶೀಲ್ದಾರ್ ಖುದ್ದಾಗಿ ಬಂದು, ಬೇಡ ಅನ್ಯಾಯ ಆಗುತ್ತೆ, ಅದೆಲ್ಲ ಪೈಪ್ ಲೈನ್ ಅದು ಐತೆ, ಬೇಡ, ನಿನ್ಗೇನು ಸೈಡ್ನಾಗೆ ಮಾಡಿ ಕೊಡ್ಸೋ ಜವಾಬ್ದಾರಿ ನಂದು ಅಂತ ಹೇಳಿರು. ಹೇಳೋ ಹೊತ್ತಿಗೆ ನಾವು ಇವಾಗ ಅವರು ಪಾಪ ಅಲ್ಲಿ 2 ಕಡೆ ಹಳ್ಳ ಬರುತ್ತೆ, 2 ಕಡೆಗೂ ಕಣ್ಣಿಗೆ ಕೊಟ್ಟವ್ರಿ, ಕಣ್ಣಿಕ್ಕವ್ರಿ. ಈಗ ರೋಡ್ ಮಾಡೋದು ಒಂದೇ ಇರೋದು. ಈಗ ನಮ್ JCP ಅವರೇ ಕಾಯ್ತಾ ಇದಾರೆ, JCP ಪುರ್ಸತ್ತಿಂದ ಹೋಗಿಲ್ಲ. ಈ ಉಳಿದಾರೆ ಇವ್ರು ಬಿಡ್ಬೇಕೀಗ.
ನಾವ್ ಯಾರಿಗೂ ಅನ್ಯಾಯ ಆಗಕ್ ನಾವ್ ಹೇಳ್ತಾ ಇಲ್ಲ ಸರ್. ನಿಮ್ಗೆ ನಿಮ್ ಜಮೀನ್ದಾರ್ಗೆ ಎಲ್ಲ ಅನುಕೂಲ ಆಗುತ್ತಾ ಈಗ ಅಲ್ಲಿ ಒಬ್ಬ ತಾಲೂಕ್ ಅಧಿಕಾರಿಗಳು ಎಲ್ಲಾ ಹೊಲಕ್ಕೂ ಹೋಗಿ ಹೇಳಕ್ ಆಗುತ್ತಾ? ಏನೋ 1 ಹೊಲ 2 ಹೊಲ ಬಗೆಹರಿಸಬಹುದು. ನಾವು ಅದಕ್ಕೆ ಅವ್ರನ್ನೇ ಆಗಾಗ ನಾವು ಅವ್ರ ಕಣ್ಣಿಕ್ಕಿರ ಏನಂತಾರೆ ಹೇಳು, ಎಲ್ಲ ಹೊಲಕ್ಕೂ ಹೋಗಕ್ ಆಗುತ್ತಾ? ಒಬ್ಬ ಮೊದಲ ಮಾಡ್ಕೊಂಡ್ ಬಂದ್ಮೇಲೆ ಅಲ್ಲಿದ್ದ ಅವ್ರ ಹೊಲ್ತಕನ ರೋಡ್ ಮಾಡಿದೀವಿ, ಈಗ ಇವ್ರು ಬಿಡಂಗಿಲ್ಲ. ಈಗ ಏನ್ ಹೇಳ್ತಾರೆ, ಏನ್ ಕಾಲ್ ಬಿಡ್ತಿದ್ದಾರೆ ತಾಂಬರ ಹೋಗಿ ನೀನು ಅಂತ ಕೇಳ್ತಾರೆ. ನಾವ್ ಏನ್ ಕಲ್ಗುಟ್ಟಕ್ ಹೋಗುತ್ತೆ ಏನ್ ಕಾಲ್ ಬಿಡ್ತಿದ್ದೆ ರೋಡ್ ತರಕ್ ಆಗುತ್ತೆ ಅಂತ ನಾನು ಅಷ್ಟೊಂದು ಬಚ್ಚಿದೀವಿ. ನಾವು ನಮ್ಮೂರ್ ಸರಿ ನಮ್ಮೂರ್ ಜನ ಚೆನ್ನಾಗಿರ್ಲಿ ಅಂತ ನಾವು ಜವಾಬ್ದಾರಿ ತಗೊಂಡು ಮಾಡಕ್ ಹೋಗಿದ್ವಿ. ನಾವು ಓಡಾಡ್ಬೇಕಾಯ್ತು ಹೊಲ್ದಾಗ, ಅದಕ್ಕೋಸ್ಕರನ ಅಷ್ಟಕ್ಕೋಸ್ಕರ ಈಗ ಹೋಗು ಅಲ್ಲಿದ್ದ ತಗೊಂಬ ರೋಡ್ ಅದನ್ನ ಮಾಡ್ಕೊಂಬಂದ್ಮೇಲೆ ನಾನ್ ಬಿಡ್ತೀನಿ ಅಂತಾರೆ. ಇವ್ರ ಜಮೀನ್ ಲೆಕ್ಕ ಐತೆ, ಇದ್ದರ್ ಜಮೀನ್ ಲೆಕ್ಕ ಇಲ್ಲ ಸಹ. ಮತ್ತೆ ಇದ್ದರಿಗೆ ಮನೇಲಿ ಇದ್ದರ್ ಮಾತ್ರ ಜಮೀನು, ಇವ್ರ ಮಾತ್ರ ಜಮೀನು, ಇದ್ದರ್ ಜಮೀನ್ ಅಲ್ವಾ? ಇವ್ರು ಬಿಡ್ತಾರೆ, ಅದಂಗ್ ಬಿಡ್ತಾರೆ ಇವ್ರು? ಆಮೇಲೆ ಸಹ ರೋಡ್ ಆದ್ಮೇಲೆ ವ್ಯಾಲ್ಯೂ ಆಗೋದ್ ಇವ್ರಿಗೆ ಜಮೀನ್ಗೆ, ನಮ್ಮಪ್ಪನಿಗೆ ಏನ್ ಅನುಕೂಲ ಆಗಲ್ಲ. ಇದನ್ನು ಸತ್ಯವಾಗಿ ಹೇಳ್ತೀನಿ ಕೇಳ್ಸ, ರೋಡ್ಗೆ ತರಲೆ ಮಾಡಿದವ್ರು ಯಾವತ್ತೂ ಉದ್ದಾರ ಆಗಲ್ಲ, ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಆಗೋದು. ಅವ್ರ ತೋಟ ಕಿತ್ ಕೊಡ್ಲದ್ ನಮಗೆ ಬೇಕಾಗಿಲ್ಲ, ಸೈಡ್ ನ ಕೊಡ್ಲಿಲ್ಲ ನಾವು ಮಾಡ್ಕೊಂಡು ಅವ್ರೆಲ್ಲ ಕೊಡ್ಲಿ ಸರ್, ಅವ್ರ ಹೊಲ್ದಾಗ ಸೈಡ್ ಅವ್ರೆಲ್ಲ ಕೊಡ್ಲಿ. ನಾವ್ ನೀವು ನೋಡ್ಬೇಕು ಅಷ್ಟೇ. ನಮ್ಗೇನ್ ಅವ್ರ ತೋಟ ಹಾಳು ಮಾಡ್ಕೊಂಡ್ ಕೊಡ್ರಿ ಅಂತ ಇಲ್ಲ, ಅವ್ರ ಮನೆ ಹಾಳು ಮಾಡ್ಕೊಂಡ್ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಅವ್ರು ಚೆನ್ನಾಗಿರ್ಲಿ, ನಾವ್ ಹಾಳಾಗ್ ಹೋದ್ರು ಹೋಗೋಣ, ಅವ್ರು ಚೆನ್ನಾಗಿರ್ಲಿ. ರೋಡ್ ಕೊಡ್ಲಿ, ಸೈಡ್ ನಾಗೆ ಕೊಡ್ಲಿ, ನಾವು ಹೋಗಕ್ ರೆಡಿ ಇದೀವಿ, ನಮ್ದೇನಿಲ್ಲ ಅಭ್ಯಂತರ. ಏನಾಯ್ತಾ ಸರ್ಕಾರದ ಅನುಮತಿ ಪ್ರಕಾರ ನಾವು ಹೋಗ್ತೀವಿ. ರಸ್ತೆ ಸಮಸ್ಯೆ ಇದ್ದೇ ಇದೆ, ಆದ್ರೆ ಇದನ್ನ ಬಿಟ್ಕೊಡೋದಕ್ಕೆ ಸ್ಥಳೀಯವಾಗಿರ್ತಕ್ಕಂಥವ್ರು ವಿರೋಧ ಮಾಡ್ತಾ ಇದ್ದಾರೆ. ಇದು ಕಾನೂನಾತ್ಮಕವಾಗಿ ಇರ್ತಕ್ಕಂಥ ಜಾಗ, ಇರ್ತಕ್ಕಂಥ ರಸ್ತೆ, ನಾವೇನು ಕೂಡ ಬೇರೆ ಕಡೆ ಅಥವಾ ಬೇರೆ ಒಂದು ಭಾಗದಿಂದ ಅವ್ರ ಜಮೀನಿಂದ ರಸ್ತೆಯನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ. ಇರುವಂತಹ ರಸ್ತೆಯನ್ನೇ ಕೂಡ ಬಿಟ್ಕೊಡಿ ಅಂತ ಒತ್ತಾಯ ಮಾಡ್ತಿದ್ದೇವೆ, ಇದಕ್ಕೆ ವಿರೋಧ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ನಮಗೆ ರಸ್ತೆಯನ್ನ ಬಿಡಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು ಸ್ಥಳೀಯವಾಗಿರ್ತಕ್ಕಂಥ ಜನರು.